ದೇವ್ರೆ ಸಾಕಾಯ್ತು. ನಡಿ ಬೇಯಿಸ್ಬೇಕಾ? ಲಕ್ಷ್ಮಿ ಎಲ್ಲ ಹೋಗ್ತಿದ್ಯಾ? ಚಿಕ್ಕತ್ತೆ, ಅದು ಕಾಲೇಜಲ್ಲಿ ಇವತ್ತು ಕಾಂಪಿಟೇಷನ್ ಇದೆ, ಅದಕ್ಕೆ ಬೇಗ ಹೋಗ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ನೀನು ಇಷ್ಟು ಬೇಗ ಕಾಲೇಜ್ಗೆ ಹೋಗ್ಬಿಟ್ರೆ ಮನೆಯಲ್ಲಿ ಕೆಲಸ ಎಲ್ಲ ಮಾಡೋರು ಯಾರು? ಪಾವನಿ ನೋಡಿದ್ರೆ ಅವಳಿಗೇನೋ ಹೊಟ್ಟೆ ನೋವು ಅಂತ ರೆಸ್ಟ್ ತಗೊಳ್ತಿದ್ದಾಳೆ. ಇನ್ನು ನಾಗಿ ಅಂತೂ ಹೇಳ್ದೆ ಕೇಳ್ದೆ ಅರ್ಜೆಂಟಾಗಿ ಇದ್ದಕ್ಕಿದ್ದ ಹಾಗೆ ಊರಿಗೆ ಹೊಟ್ಟೋದ್ಲು. ಅವಳು ಯಾವಾಗ ವಾಪಸ್ ಬರ್ತಾಳೋ ಏನೋ ಒಂದೂ ಗೊತ್ತಿಲ್ಲ. ಮನೇಲಂತೂ ಒಂದು ರಾಶಿ ಕೆಲಸ ಬಿದ್ದಿದೆ. ಅತ್ತೆ ವಾಪಸ್ ಬರೋ ಅಷ್ಟರಲ್ಲಿ ಪೂಜೆಗೆ ರೆಡಿ ಮಾಡಬೇಕು. ಇಲ್ಲಿ ನೋಡು, ಮನೆ ಗುಡಿಸಿ ಸಾರ್ಸೋಣ ಅಂತ ತಗೊಂಡೆ, ಸೊಂಟ ನೋವು ಬಂದ್ಬಿಡ್ತು ಕಣೆ. ಅಲ್ಲ, ಈಗ ನೀನು ಕಾಲೇಜ್ಗೆ ಹೋಗ್ಬಿಟ್ರೆ ಲಕ್ಷ್ಮಿ, ನಾನು ಒಬ್ಳೆ ಎಷ್ಟು ಅಂತ ಮಾಡಲಿ ಹೇಳು? ಈಗ ಈ ಫೆಸ್ಟಲ್ಲಿ ನಾವೇನಾದರೂ ಗೆದ್ರೆ ನಿಮ್ಮ ಇಡೀ ಟೀಮ್ ನಮಗೆ ಸರ್ವೆಂಟ್ ಆಗಿರ್ತೀರಾ? ಇಲ್ಲಿವರೆಗೂ ಅವ್ರು ಮಾಡಿರೋ ಎಲ್ಲ ತಪ್ಪಿಗೂ ಎಲ್ರ ಮುಂದೆ ಕ್ಷಮೆ ಕೇಳಬೇಕು. ನಿನ್ನ ಕಂಡೀಷನ್ಗೆ ನನಗೆ ಒಪ್ಪಿಗೆ ಇದೆ. ಈ ನಾಗತ್ಗೆ ಯಾಕೆ ಹೀಗೆ ಮಾಡಿದ್ರು? ಅವರಿದ್ದಾರೆ ಅನ್ನೋ ಧೈರ್ಯದ ಮೇಲೆ ನಾನು ಹೊರಟೆ. ಈಗೆಲ್ಲ ಕೆಲಸ ಮುಗಿಸಿ ಕಾಲೇಜ್ ಹತ್ರ ಹೋಗೋ ಅಷ್ಟರೊಳಗೆ ಲೇಟ್ ಆಗುತ್ತೆ. ಏನು ಮಾಡಲಿ? ಲಕ್ಷ್ಮಿ, ನಾನು ಹೋಗಿರ್ತೀನಿ. ನೀನು ಬೇಗ ಕೆಲಸ ಎಲ್ಲ ಮುಗಿಸಿ ಕ್ಯಾಬ್ ಮಾಡ್ಕೊಂಡು ಬಂದ್ಬಿಡು. ಲೇಟ್ ಮಾಡಬೇಡ. ಹಾಂ, ಬಾಯ್ ಚಿಕ್ಕಮ್ಮ. ಬಾಯ್ ಆದಿ. ಲಕ್ಷ್ಮಿ, ಏನೇ ಸುಮ್ಮನೆ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಟ್ಟಿಯಲ್ಲ? ಇನ್ನು ಎಷ್ಟು ಕೆಲಸ ಇದೆ, ಬೇಗ ಬೇಗ ಕೆಲಸ ಶುರು ಮಾಡು. ಅಡುಗೆ ಮನೆ ಸಿಂಕಲ್ಲಿ ಒಂದು ರಾಶಿ ಪಾತ್ರೆ ಬಿದ್ದಿದೆ, ಅದನ್ನು ತೊಳಿಬೇಕಲ್ವಾ? ಚಿಕ್ಕತ್ತೆ, ಇವಾಗ ನನ್ನನ್ನು ಬಿಟ್ಬಿಡಿ. ನಾನು ಕಾಲೇಜಿಂದ ಬಂದು ಎಲ್ಲ ಕೆಲಸನೂ ಮಾಡಿಕೊಡ್ತೀನಿ. ಲಕ್ಷ್ಮಿ, ಮೊದಲೇ ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಹೇಳ್ತಾ ಇದೀಯಾ. ಅಲ್ಲಿಗೆ ಹೋದ್ಮೇಲೆ ನೀನು ಬರೋದು ಎಷ್ಟೊತ್ತಾಗುತ್ತೋ ಏನೋ. ಅಲ್ಲಿವರೆಗೂ ಮನೆಯನ್ನೆಲ್ಲ ಗುಡಿಸ್ದೆ, ಸಾರಿಸ್ದೆ, ಪಾತ್ರೆ ತೊಳಿದೆ, ಹಾಗೆ ಕೂತ್ಕೊಂಡಿರೋಕ್ಕಾಗತ್ತೇನೋ? ನನ್ನ ಕೈಯಲ್ಲಂತೂ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಸರಿಯಾಗಿ ಕೂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಅಂಥದ್ರಲ್ಲೂ ನೋಡು, ಎಲ್ಲ ವರ್ಕೆ ಫಿನಾಯಿಲ್ ಹಾಕಿ ನೀರು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಪ್ಲೀಸ್ ಚಿಕ್ಕತ್ತೆ, ಇವತ್ತೊಂದಿನ, ನಾಳೆಯಿಂದ ಎಲ್ಲ ಕೆಲಸನೂ ಮಾಡ್ತೀನಿ. ಅಯ್ಯೋ ದೇವ್ರೆ, ಈಗ ತಾನೇ ಕಾಲೇಜಿಂದ ಬಂದ್ಮೇಲೆ ಮಾಡ್ತೀನಿ ಅಂತ ಹೇಳಿದೆ, ಈಗ ನೋಡಿದ್ರೆ ನಾಳೆಯಿಂದ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲೇ? ಮನೆಯಲ್ಲಿ ಇಷ್ಟೆಲ್ಲ ಕೆಲಸಗಳನ್ನ ಬಾಕಿ ಇಟ್ಕೊಂಡು ಈಗ ನೀನು ಕಾಲೇಜ್ ಹೊರಟೋದ್ರೆ 6 ತಿಂಗಳಲ್ಲಿ ನಾನು ಒಳ್ಳೆ ಸೊಸೆ ಅಂತ ಪ್ರೂವ್ ಮಾಡ್ಕೊಳ್ತೀನಿ ಅಂತ ಚಾಲೆಂಜ್ ಮಾಡಿದ್ಯಲ್ಲ, ಅದನ್ನ ನಿಭಾಯಿಸೋಕ್ಕಾಗತ್ತಾ? ನೀನು ಮನೆ ಕೆಲಸ ಎಲ್ಲ ಮಾಡಿದೆ ಕಾಲೇಜ್ಗೆ ಹೋದೆ ಅಂತ ವಿಮ್ಲನ್ಗೇನಾದರೂ ಗೊತ್ತಾದರೆ ಖಂಡಿತವಾಗ್ಲೂ ಅವಳು ನಿನ್ನನ್ನು ಮನೆಯಿಂದ ಹೊರಗೆ ಹಾಕ್ತಾಳೆ. ಇದೆಲ್ಲ ನಿನಗೆ ಬೇಕಾ ಹೇಳು? ಆಮೇಲೆ ಲಕ್ಷ್ಮಿ, ಇನ್ನೊಂದು ವಿಷಯ ಹೇಳ್ತೀನಿ ಕೇಳು. ನಾನೇನು ಇದನ್ನೆಲ್ಲ ನಿನ್ನ ಹತ್ರ ನಾನು ಇಷ್ಟಪಟ್ಟು ಮಾಡಿಸ್ತಿಲ್ಲಪ್ಪ. ವಿಮಲಾ ಈ ಕೆಲಸ ಎಲ್ಲ ಮಾಡಿಸು ಅಂತ ಹೇಳಿದಾಳೆ, ಅದಕ್ಕೆ ನಾನು ಮಾಡಿಸ್ತಿದ್ದೀನಿ ಅಷ್ಟೇ. ಅಕಸ್ಮಾತ್ ಏನಾದರೂ ಮನೆ ಕೆಲಸದಲ್ಲೆಲ್ಲ ನಾನು ನಿನಗೆ ಸಹಾಯ ಮಾಡ್ತಿದ್ದೀನಿ ಅಂತ ವಿಮಲನಿಗೆ ಗೊತ್ತಾದರೆ ಅವಳು ಕೋಪ ಮಾಡ್ಕೊಂಡ್ಬಿಡ್ತಾಳೆ ಅಷ್ಟೇ. ಲಕ್ಷ್ಮಿ, ಬೇಗ ಬೇಗ ಎಲ್ಲ ಕೆಲಸ ಮಾಡೋದಕ್ಕೆ ಶುರು ಮಾಡಿಬಿಡು. ಅತ್ತೆ, ನಾನು ಇದನ್ನೆಲ್ಲ ಮಾಡ್ಕೊಂಡು ಇಲ್ಲೇ ಕೂತ್ರೆ ಕಾಂಪಿಟೇಷನ್ನಿಗೆ ಲೇಟ್ ಆಗುತ್ತೆ. ಪ್ಲೀಸ್ ಚಿಕ್ಕತ್ತೆ. ಅಯ್ಯೋ ದೇವ್ರೇ, ಲಕ್ಷ್ಮಿ, ನಿನಗಂತೂ ಸ್ವಲ್ಪನೂ ಬುದ್ಧಿ ಇಲ್ಲ ಕಡೆ. ನೋಡು, ನೀನು ಗೆಲ್ಲಬೇಕಾಗಿರೋದು ಆ ಕಾಲೇಜ್ ಕಾಂಪಿಟೇಷನ್ ಅಲ್ಲ, ನಿಮ್ಮ ಅತ್ತೆ ಹತ್ರ ಚಾಲೆಂಜ್ ಮಾಡಿದ್ಯಲ್ಲ, ಅದ್ರಲ್ಲಿ ತಾನೇ ನೀನು ಗೆಲ್ಲಬೇಕು. ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಶುರು ಮಾಡು, ಆಯಿತಾ? ಇರುವ ನಿಮಿಷ.